ವಾಕ್ಯದ ಮುಖಾಂತರವಾಗಿ ಬಲಪಡಿಸಿ ಇವತ್ತುವರೆಗೂ ನಾನು ಜೀವಂತವಾಗಿದ್ದೀನಿ. ಹಲ್ಲೆಲೂಯ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿತ್ತು. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳಿದ್ರು, ನೀನು ದೃಢವಾಗಿರು. ಹಲ್ಲೆಲೂಯ. ನೀನು ದೃಢವಾಗಿರು. ಯಾಕೆ? ಈ ಲೋಕವನ್ನು ನಾನು ಜಯಿಸಿದ್ದೀನಿ. ಇಂಥ ಒಂದು ಕಾರ್ಯಗಳನ್ನು ನೋಡಿ ನೀನು ಹೆದರ್ಕೋಬೇಡ. ಯಾಕಂದರೆ ಸೈತಾನನು ಕಾಯ್ತಾ ಇದ್ದಾನೆ. ಒಂದು ವಾಕ್ಯ ಓದೋಣ. 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. ಐದು 8. ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ನೋಡುತ್ತಾ ಹುಡುಕುತ್ತಾ ತಿರುಗುತ್ತಾನೆ. ಹಲ್ಲೆಲೂಯಾ. ಅವನ ಕೆಲಸವೇ ಏನು? ಯಾರನ್ನ ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಅವ್ರನ್ನ ಬೀಳಿಸೋಣ, ಅವ್ರನ್ನ ನುಂಗೋಣ, ಅವ್ರನ್ನ ನಾಶ ಮಾಡೋಣ. ಇದೇ ಅವನ ಒಂದು ಪ್ಲಾನ್, ಇದೇ ಅವನ ಯೋಚನೆ. ಹಗಲು ಇರುಳು ಅವನ ಯೋಚನೆ ಇದೆ. ಯಾರನ್ನ ಬೀಳಿಸೋಣ ಪಾಪದಲ್ಲಿ, ಯಾರನ್ನ ಬಂದು ಶೋಧನೆಯಲ್ಲಿ ಸಿಕ್ಕಾಕ್ಸೋಣ, ಯಾರನ್ನ ವೇದನೆಯಲ್ಲಿ ನಡೆಸೋಣ. ಹಲ್ಲೆಲೂಯಾ. ಯಾರ ಸಂತೋಷವನ್ನ ಹೇಗೆ ಕೆಡಿಸೋಣ, ಇದೇ ಅವನ ಯೋಚನೆ. ಇದುವರೆಗೂ ಅವನು ಯಾರನ್ನಾದ್ರೂ ಆಶೀರ್ವದಿಸಿದ್ದಾನ? ಅವನ ಮುಖಾಂತರವಾಗಿ ಯಾರಾದ್ರೂ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ? ಆ ರೀತಿ ಹೊಂದ್ಕೊಂಡಿದ್ರು ಕೂಡ ಅದು ಶಾಶ್ವತವಾದಂಥ ಆಶೀರ್ವಾದನ ಇಲ್ಲ. ಸ್ವಲ್ಪ ದಿನ ಕೊಡ್ತಾನೆ, ಅದಾದ್ಮೇಲೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನ ಕಿತ್ಕೊಬಿಡ್ತಾನೆ. ಹಲ್ಲೆಲೂಯಾ. ಇದೇ ಅವನ ಕೆಲಸ. ಅವನಿಗೇನಂದ್ರೆ ಯಾರು ಸಂತೋಷವಾಗಿರಬಾರ್ದು. ಯಾಕೆ? ನೀವು ಅನ್ಕೋಬಹುದು, ಲೋಕದವರೆಲ್ಲ ಸಂತೋಷವಾಗಿದ್ದಾರಲ್ಲಪ್ಪ, ಕಾರ್ ಇಟ್ಕೊಂಡಿದ್ದಾರೆ, ಬಂಗ್ಲೆ ಇಟ್ಕೊಂಡಿದ್ದಾರೆ, ಒಳ್ಳೆ ಜಮೀನುಗಳನ್ನ ಇಟ್ಕೊಂಡಿದ್ದಾರೆ, ಒಳ್ಳೆ ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ, ಅವರೆಲ್ಲ ಸಂತೋಷವಾಗಿದ್ದಾರೆ. ನಿಜವಾಗಿ ನೀವು ಅವ್ರ ಮನೇಲಿ ಹೋಗಿ ನೋಡಿ, ಸಂತೋಷ ಇದೆಯಾ? ಇಲ್ಲ. ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ, ಆದರೆ ಯಾವುದಾದ್ರೂ ಒಂದು ಕೊರತೆ ಇರುತ್ತೆ, ಯಾವುದಾದ್ರೂ ಒಂದು ವೇದನೆ ಇರುತ್ತೆ. ಯಾಕೆ? ಸೈತಾನನು ಅಷ್ಟು ಸಾಮಾನ್ಯವಾದವನು ಅಲ್ಲ. ಯಾಕೆಂದ್ರೆ ಲೋಕದವರು ಕೂಡ ಯಾರ ಸ್ವರೂಪ್ಯ? ದೇವರ ಸ್ವರೂಪ್ಯ ಅಲ್ಲ. ಆ ಸೈತಾನನು ಅವ್ರನ್ನು ನೋಡುವಾಗಲೂ ಕೂಡ, ಇವತ್ತು ನಿಮ್ಮನ್ನ ನಮ್ಮನ್ನ ಮಾತ್ರ ನೋಡಿ ನೋಡಿ ಅವನಿಗೆ ಬಂದು ಹೊಟ್ಟೆ ಉರಿಯಲ್ಲ ಅಥವಾ ಅವನಿಗೆ ಸಿಟ್ಟು ಬರಲ್ಲ. ಅವ್ರನ್ನು ನೋಡಿದ್ರು ಕೂಡ. ಯಾಕೆ? ನೀವಾದ್ರೂ ನಾನಾದ್ರೂ ಲೋಕದವರಾದ್ರು, ಅಂದ್ರೆ ಯೇಸು ಸ್ವಾಮಿನ ಯಾರೆಲ್ಲ ಸ್ವೀಕರಿಸ್ಕೊಂಡಿಲ್ವೋ ಅವರಾದ್ರೂ ಕೂಡ, ಅವರೆಲ್ಲ ಯಾರ ಸ್ವರೂಪ್ಯದಲ್ಲಿ ಸೃಷ್ಟಿಯಾಗಿರೋದು? ದೇವರ ಸ್ವರೂಪ್ಯದಲ್ಲಿ. ಅವ್ರನ್ನ ನೋಡುವಾಗಲೂ ಕೂಡ ಅವನಿಗೆ ಹೇಗನ್ಸುತ್ತೆ? ಯೇಸುವನ್ನ ನೋಡುವ ಹಾಗೇನೆ ಅನ್ಸುತ್ತೆ. ಅವಾಗ ಸುಮ್ಮನೆ ಬಿಡ್ತಾನ? ಏನು ಒಂದೇ ಒಂದು ಪಾಯಿಂಟ್, ಅವರು ಯೇಸುವನ್ನ ನಂಬಿಲ್ಲ, ನಾವು ನಂಬಿದ್ದೀವಿ. ಇದೇ ವ್ಯತ್ಯಾಸ. ಆದರೆ ಸ್ವಾರೂಪ್ಯ ಹೆಂಗೆ? ಒಂದೇ. ಅವರು ದೇವರ ಸ್ವಾರೂಪ್ಯನೇ, ನಾವು ದೇವರ ಸ್ವಾರೂಪ್ಯನೇ. ಹಲ್ಲೆಲೂಯಾ. ಅದಕ್ಕೆ ಅವನೇನ್ ಮಾಡ್ತಾನೆ? ಒಂದನ್ನ ಕೊಟ್ಟು ಒಂದನ್ನ ಕಿತ್ಕೊಬಿಡ್ತಾನೆ ಅವ್ರ ಹತ್ರ. ನಮ್ಮ ಹತ್ರ ಏನ್ ಮಾಡ್ತಾನೆ? ಎಲ್ಲವನ್ನ ಕಿತ್ಕೊಳ್ಳಕ್ ನೋಡ್ತಾನೆ. ಹಲ್ಲೆಲೂಯಾ. ಅವ್ರಿಗೆ ಏನಾದ್ರು ಒಂದು ಕೊಡ್ತಾನೆ, ಒಂದನ್ನು ಕಿತ್ಕೊಂಡ್ಬಿಡ್ತಾನೆ. ನಮ್ಗೆ ಹಂಗಿಲ್ಲ, ಎಲ್ಲವನ್ನು ಕಿತ್ಕೋಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಯಾಕೆ ಎಲ್ಲವನ್ನ ಕಿತ್ಕೋಬೇಕು ಅಂತಂದ್ರೆ, ನಾವು ಸ್ವಲ್ಪ ಸ್ಟ್ರಾಂಗ್. ಯಾಕಂದ್ರೆ ನಮ್ಮ ನಂಬಿಕೆ ಸ್ವಲ್ಪ ಸ್ಟ್ರಾಂಗ್. ಆದ್ರಿಂದ ನಮ್ಮನ್ನ ಬೀಳ್ಸೋದು ಅಷ್ಟು ಈಸಿ ಅಲ್ಲ. ಅವರಾದ್ರೆ ಒಂದು ಹೋಗಿದ ತಕ್ಷಣ, ಯಾವುದಾದ್ರೂ ಒಂದನ್ನು ಕಿತ್ಕೊಂಡಿದ ತಕ್ಷಣ ಅದರಲ್ಲೇ ಮನಸ್ಸು ಸೋತು ಅವ್ರು ಏನು ಮಾಡಿಬಿಡ್ತಾರೆ? ಆತ್ಮಹತ್ಯೆಗಳನ್ನ ಮಾಡ್ಕೊಬಿಡ್ತಾರೆ, ತನ್ನ ಜೀವನವನ್ನು ಮುಗಿಸ್ಕೊಬಿಡ್ತಾರೆ. ಒಂದು ಕಡೆ ಮಕ್ಕಳಿಲ್ಲ, ಆ ವೇದನೆ. ಒಂದು ಕಡೆ ಮನೆಯಲ್ಲಿ ಸಮಾಧಾನ ಇಲ್ಲ, ಒಂದು ಏನು ಗಂಡ ಕುಡಿತಾನೆ, ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ, ಯಾವುದೋ ಒಂದು ವೇಳೆ ಕೆಲಸ ಇಲ್ಲ, ಅಥವಾ ಕೆಲವು ಮಕ್ಕಳಿಗೆ ಓದಿಸೋದಕ್ಕೆ ಯಾರು ಇಲ್ಲ, ಓದೋದಕ್ಕೆ ದುಡ್ಡು ಕಟ್ಟೋರು ಯಾರು ಇಲ್ಲ. ಈ ರೀತಿ ಏನು ಯಾವುದೋ ಒಂದು ಕೊರತೆ. ಅದರಿಂದ ಅವ್ರು ಏನು ಮಾಡ್ಕೊಳ್ತಾರೆ? ತಡ್ಕೊಳಕ್ ಆಗೋದಿಲ್ಲ ಅವರು. ಯಾಕೆಂದ್ರೆ ಅವ್ರ ನಂಬಿಕೆಯಲ್ಲಿ ಸ್ಟ್ರಾಂಗ್ ಇಲ್ಲ, ಅವ್ರ ನಂಬಿಕೆಯಲ್ಲಿ ತುಂಬಾ
ಕೆಲವೊಂದು ದಿನಗಳು ತಡ್ಕೊಳ್ತಾರೆ, ಕೆಲವೊಂದು ತಿಂಗಳು ತಡ್ಕೊಳ್ತಾರೆ, ಕೆಲವೊಂದು ವರ್ಷಗಳು ತಡ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಆಗೋದಿಲ್ಲ. ಆಮೇಲೆ ಏನು ಮಾಡ್ತಾರೆ? ಸೂಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತನ್ನ ಜೀವನವನ್ನು ಮುಗಿಸ್ಕೊಬಿಡ್ತಾರೆ. ಯಾಕಂದರೆ ಅವರು ನಂಬಿಕೆಯಲ್ಲಿ ಬಲಹೀನರು. ಆದರೆ ನಾವು ಹಂಗಿಲ್ಲ. ನಾವು ನಂಬಿಕೆಯಲ್ಲಿ ಬಲ ಹೊಂದಿದವರು. ಅದು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಬಲವನ್ನು ಹೊಂದಿದವರು. ನಮ್ಮನ್ನ ಬೀಳಿಸೋದು ಅಷ್ಟು ಸಾಮಾನ್ಯವಾದಂಥ ಕೆಲಸ ಅಲ್ಲ ಸೈತಾನನಿಗೆ. ಅದಕ್ಕೆ ಅವನು ಏನ್ ಮಾಡ್ತಾನೆ ಗೊತ್ತಾ? ಇವ್ರ ಹತ್ರ ಒಂದನ್ನ ಕಿತ್ಕೊಂಡ್ರೆ ಇವ್ರು ಬೀಳಲ್ಲಪ್ಪ, ಇವ್ರ ಹತ್ರ ಇರೋದು ಎಲ್ಲವನ್ನ ಕಿತ್ಕೋಬೇಕು, ಆವಾಗಲೇ ಇವ್ರು ಬೀಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಸೈತಾನನು ಏನ್ ಮಾಡ್ತಾನೆ? ನಮ್ಮ ಹತ್ರ ಎಲ್ಲವನ್ನ ಕಿತ್ಕೋಬೇಕು. ಅದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಯಾವ ರೀತಿ ಆದ್ರೂ ಇವ್ರನ್ನ ಏನ್ ಮಾಡ್ಬೇಕು? ಏನು ಇಲ್ಲದೆ ಇರುವಂತ ರೀತಿಯಲ್ಲಿ ಮಾಡ್ಬೇಕು, ಇವ್ರನ್ನ ಶೂನ್ಯ ಮಾಡ್ಬೇಕು. ಎಲ್ಲಿ ಪ್ರಾರಂಭ ಮಾಡಿದ್ರು ಅಲ್ಲಿಗೆ ತಂದು ಮುಗಿಸ್ಬಿಡ್ಬೇಕು ಇವ್ರನ್ನ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳಿದ್ರು, ಈ ಲೋಕದಲ್ಲಿ ನಿಮಗೆ ಉಪದ್ರವ ಉಂಟು, ನೀವು ದೃಢವಾಗಿರಿ, ನಾನು ಈ ಲೋಕವನ್ನ ಜಯಿಸಿದ್ದೀನಿ. ಯಾರೆಲ್ಲ ಕ್ರಿಸ್ತನಲ್ಲಿ ಇದ್ದುಕೊಂಡು ಸದ್ಭಕ್ತರಾಗಿ ಜೀವಿಸ್ತಿರೋ ಅವ್ರಿಗೆಲ್ಲ ಏನಿದೆ? ಉಪದ್ರವ ಇದೆ, ಹಿಂಸೆಗಳು ಇದೆ. ಹಲ್ಲೆಲೂಯಾ. ಆದರೂ ಕೂಡ ನಾವು ಸೋತು ಹೋಗಬಾರದು. ಆ ಉಪದ್ರವದ ಮಧ್ಯದಲ್ಲಿ ದೇವರು ನಮಗೆ ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆತನು ಇವತ್ತು ಕೂಡ ಆತನು ಜೀವಂತವಾಗಿದ್ದಾರೆ. ನಾವು ಅನ್ಕೋಬಹುದು, ಅಪ್ಪ ಇನ್ನು ನನ್ನ ಕತೆ ಮುಗೀತು. ನಾನು ಹಂಗೆ ಅನ್ಕೊಂಡೆ, ಇನ್ನು ನನ್ನ ಕತೆ ಮುಗೀತು, ನನ್ನ ಸೇವೆ ಮುಗೀತು, ಎಲ್ಲ ಮುಗೀತು, ನಾನು ಇಷ್ಟು ವರ್ಷ ಪಟ್ಟಂತ ಪ್ರಯಾಸಗಳು ವ್ಯರ್ಥ, ನಾನು ದೇವರಿಗಾಗಿ ಮಾಡಿದಂಥ ತ್ಯಾಗ ವ್ಯರ್ಥ, ಇನ್ನು ಅಷ್ಟೇ, ನಾನು ಇವಾಗ ಏನು ಇಲ್ಲದೆ ಆಗ್ಬಿಟ್ಟೆ, ನಾನು ಶೂನ್ಯ. ಹಲ್ಲೆಲೂಯಾ. ಆದರೆ ದೇವರು ಬಿಟ್ಟಿಲ್ಲ. ಹಲ್ಲೆಲೂಯಾ. ದೇವರು ಸಾಮಾನ್ಯವಾಗಿ ಆತನು ಯಾರನ್ನ ಕರೀತಾರೋ ಅವನ್ನ ಅಷ್ಟು ಈಸಿಯಾಗಿ ದೇವರು ಬಿಡೋದಿಲ್ಲ, ಅಷ್ಟು ಈಸಿಯಾಗಿ ದೇವರು ತಳ್ಳೋದಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರನ್ನ ಬೀಳಿಸ್ಬೇಕು ಅಂತ ಎಷ್ಟೋ ದೇಶಗಳು ಎದ್ದು ಬಂದ್ರು. ಅವನ ಏನು ಇಲ್ಲದೆ ಮಾಡಬೇಕು, ಅವನ ನಾಶ ಮಾಡಬೇಕು. ಎಷ್ಟೋ ದೇಶಗಳು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಆದ್ರೆ ದೇವರು ಬಿಟ್ರ? ಇಲ್ಲ. ದೇವರು ಅವರ ಜೊತೆಯಲ್ಲಿ ಇದ್ದು ಅವರು ಹೋಗಿದಂತ ಎಲ್ಲ ಅವ್ರಿಗೆ ವಿರೋಧವಾಗಿ ಯಾವ ಯಾವ ದೇಶಗಳೆಲ್ಲ ಯುದ್ಧಕ್ಕೆ ಬಂದ್ರು ಅವ್ರನ್ನೆಲ್ಲ ದೇವರು ಇವರ ಮುಖಾಂತರ ಇವರ ಕೈಯಿಂದನೇ ಸೋಲಿಸಿದ್ರು. ಹಲ್ಲೆಲೂಯಾ. ಇವತ್ತುವರೆಗೂ ಇಸ್ರಾಯೇಲ್ನ ಏನು ಇಲ್ಲದೆ ಮಾಡಬೇಕು ಅಂತ ಹೇಳಿ ಇವತ್ತು ಕೂಡ ಅನೇಕ ದೇಶಗಳು ಇವತ್ತು ಕೂಡ ಏನ್ ಮಾಡ್ತಾ ಇದೆ? ಇಸ್ರಾಯೇಲಿಗೆ ವಿರೋಧವಾಗಿ ಏನು ಕ್ರಿಯೆಗಳನ್ನ ಮಾಡ್ತಾ ಇದೆ. ಈಗಲೂ ಕೂಡ ನೀವು ನ್ಯೂಸ್ ಪೇಪರಲ್ಲಿ ಇವಾಗ ಕೆಲವೊಂದು ದಿನಗಳಿಗೆ ಮುಂಚೆ ನಾನು ಓದಿದೆ, ಪ್ಯಾಲೆಸ್ತೀನಿಯರಿಗೂ ಇಸ್ರಾಯೇಲರಿಗೆ ಏನಾಯ್ತು? ಯುದ್ಧ. ಹಲ್ಲೆಲೂಯಾ. ಅದರಲ್ಲಿ ಪ್ಯಾಲೆಸ್ತೀನಿಯರು ಏನೋ 6 ಜನನ ಏನೋ ತೀರ್ಕೊಂಡ್ರು. ಇವತ್ತು ಕೂಡ ಇಸ್ರಾಯೇಲಿಗೆ ವಿರೋಧವಾಗಿ ಎಲ್ಲ ದೇಶಗಳು ವಿರೋಧವಾಗಿ ನಿಂತಿದೆ. ಆದರೆ ಇಸ್ರಾಯೇಲ್ ಚಿಕ್ಕ ದೇಶನೇ. ಆದರೆ ಆ ಚಿಕ್ಕ ದೇಶದೊಂದಿಗೆ ಇರೋರು ಯಾರು? ದೊಡ್ಡ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ನೋಡಿ ಕೂಡ ಕೆಲವರು ಅನ್ಬೋದಪ್ಪ, ಇವ್ರಿಗೆ ಯಾರು ಇಲ್ಲ, ಇವ್ರಿಗೆ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ, ಇವ್ರಿಗೆ ಏನಾದ್ರು ಒಂದು ಆದ್ರೆ ಯಾರು ಬರೋದಿಲ್ಲ, ಇವ್ರಿಗೆ ಸ್ವಂತದವ್ರು ಇಲ್ಲ, ಸ್ವಂತ ಬಂತ ಯಾರು ಇಲ್ಲ, ಇವ್ರಿಗೆ ಏನಾದ್ರೂ ಒಂದು ಕೇಡು ಮಾಡುವುದಾದ್ರೆ ಇವ್ರಿಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ, ಒಬ್ರು ಕೂಡ ಬರೋದಿಲ್ಲ ಅಂತ ಲೋಕದವ್ರು ನೆನ್ಸ್ಕೊಂಡಿರ್ಬೋದು. ಆದ್ರೆ ನಾವು ಏನು ಇಲ್ಲ ಅಂದ್ರೂ ಕೂಡ, ನಮ್ಮ ಪರವಾಗಿ ಯಾರು ಇಲ್ಲ ಅಂದ್ರೂ ಕೂಡ, ನಮ್ಮ ಪರವಾಗಿ ಏನು ಇಡೀ ಲೋಕವನ್ನ ಸೃಷ್ಟಿ ಮಾಡಿದಂತ ಒಂದೇ ಒಂದು ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ದೊಡ್ಡವರು. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವವರಿಗಿಂತ ನಮ್ಮ ಜೊತೆಯಲ್ಲಿ ಇರುವವರು, ನಮ್ಮಲ್ಲಿ ಇರುವವರು ದೊಡ್ಡವರು. ಅವರು ಒಬ್ಬರಿದ್ರೆ ಸಾಕು. ನಿಮ್ಮ ಅಕ್ಕ ಬರ್ಬೇಕಂತಿಲ್ಲ, ನಿಮ್ಮ ಅಮ್ಮ ಬರ್ಬೇಕಂತಿಲ್ಲ, ಅಪ್ಪ ಬರ್ಬೇಕಂತಿಲ್ಲ, ನಿಮ್ಮ ಸ್ವಂತದವರು ಯಾರು ಬರ್ಬೇಕಂತಿಲ್ಲ. ನಮ್ಮ ಜೊತೆಯಲ್ಲಿ ದೇವರು ಬಂದ್ರೆ ಸಾಕು. ಹಲ್ಲೆಲೂಯಾ. ಜಯ ನಮಗೆ. ಅದಕ್ಕೆ ದೇವರು ಇಸ್ರಾಯೇಲ್ನ ನೋಡಿ ಹೇಳಿದ್ರು, ಯುದ್ಧ ನಿಮ್ಮದಿಲ್ಲ, ಯುದ್ಧ ಯೆಹೋವನದು. ಹಲ್ಲೆಲೂಯಾ. ಅದಕ್ಕೆ ಅಂತ ಉಪದ್ರವಗಳಲ್ಲಿ ನೀವು ದೃಢವಾಗಿರಬೇಕು. ಅದು ಎಂಥ ಸನ್ನಿವೇಶನಾದರೂ ಇರಲಿ, ನಿಮ್ಮ ಕತ್ತಲ್ಲಿ ಕತ್ತಿ ಇಟ್ಟು ನೀನು ಒಂದೇ ಒಂದು ಸೆಕೆಂಡಲ್ಲಿ ಇನ್ನೂ ನೀವು ಸಾಹಿತ್ಯ ಅಂತ ಒಂದು ಪರಿಸ್ಥಿತಿ ಬಂದರೂ ಕೂಡ ನಾವು ದೃಢವಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ.